ಗುರುದೇವ್, ಮೇಷರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಅನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ ಸಮಸ್ಯೆಗಳು, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು, ದಾಂಪತ್ಯ ಜೀವನದಲ್ಲಿರುವ ಸಮಸ್ಯೆಗಳು ಹಾಗೂ ಇನ್ನಿತರ ಏನೇ ಸಮಸ್ಯೆಗಳಿತ್ತು ಅಂದ್ರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಮತ್ತು ಸುಲಭ ಪರಿಹಾರವನ್ನ ನಿಮಗೆ ತಿಳಿಸ್ಕೊಡಲಾಗುತ್ತೆ. ನಿಮ್ಮ ಜಾತಕದಲ್ಲಿ ಹಲವಾರು ದೋಷಗಳಿದೆ ಅಂತ ಹೇಳದೆ, ಅನಗತ್ಯ ಪೂಜೆ ಪುನಸ್ಕಾರಗಳನ್ನ ಹೇಳದೆ, ಕೇವಲ ಮಂತ್ರ ಜಪಗಳಿಂದ ಹಾಗೂ ಸಣ್ಣ ಪರಿಹಾರವನ್ನ ತಿಳಿಸ್ತಾ ವಿಶೇಷವಾಗಿ ಜೀವನ ಅಭಿವೃದ್ಧಿಗೆ ಮಾರ್ಗದರ್ಶನವನ್ನ ತಿಳಿಸ್ಕೊಡಲಾಗುತ್ತೆ. ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನೀವು ಸಂಪರ್ಕ ಮಾಡಬಹುದು. ಮೇಷರಾಶಿಯವರು ಬಹುಮುಖ್ಯವಾಗಿ ತ್ವರಿತ ನಿರ್ಧಾರಗಳನ್ನು ತಗೊಳ್ತಾರೆ, ಅಂದ್ರೆ ಕ್ವಿಕ್ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಮಂಗಳ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಕ್ರಿಯೇಟಿವ್ ವ್ಯಕ್ತಿಗಳು ನೀವು ಆಗಿರ್ತೀರಿ. ಯಾವುದೇ ಒಂದು ಆಲೋಚನೆ ಕೂಡ ಮಾಡದೆ, ಮುಂದೆ ಹಿಂದೆ ಯೋಚನೆ ಮಾಡದೆ ನಿಂತ ಜಾಗದಲ್ಲೇ ಡಿಸಿಷನ್ ತಗೊಳ್ಳೋದ್ರಲ್ಲಿ ಈ ಮೇಷರಾಶಿಯವರು ಎತ್ತಿದ ಕೈಯಾಗಿರ್ತಾರೆ. ಹಾಗೂ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ತುಂಬಾ ಉತ್ಸಾಹ ಅನ್ನೋದು ಇವರಲ್ಲಿರುತ್ತೆ. ಟಗರಿನ ಚಿಹ್ನೆ ಯಾವ ರೀತಿ ಸದಾ ಉತ್ಸಾಹದಿಂದ ಕಾಣುತ್ತೋ ಅದೇ ರೀತಿ ಮೇಷರಾಶಿಯವರು ಕೂಡ ಸದಾ ಉತ್ಸಾಹಿಗಳಾಗಿರ್ತಾರೆ. ಹಾಗೂ ಸ್ವಲ್ಪ ಪ್ರಾಯೋಗಿಕ ಮನೋಭಾವ ಅನ್ನೋದಿರುತ್ತೆ. ಅಂದ್ರೆ ಜವಾಬ್ದಾರಿಯನ್ನ ನಿಭಾಯಿಸುವಂತದ್ರಲ್ಲಿ ಇವರು ತುಂಬಾ ನಿಪುಣರಾಗಿರ್ತಾರೆ. ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ನನ್ನದು, ಫಲಾಫಲ ದೇವರಿಗೆ ಬಿಟ್ಟದ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಬೇಗ ಕೋಪಗೊಳ್ಳುವ ಸ್ವಭಾವ ಈ ಮೇಷರಾಶಿಯವರದ್ದು. ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಇವರಿಗೆ ಬಹಳ ಬೇಗ ಕೋಪ ಅಂತಕ್ಕಂಥದ್ದು ಬರುತ್ತೆ. ತಾವು ಹೇಳಿದ್ದೇ ನಡಿಬೇಕು ಅಂತಕ್ಕಂಥ ಹಠ ಕೂಡ ಇರುತ್ತೆ. ಹಾಗೂ ಸ್ವಾತಂತ್ರ್ಯ ಪ್ರಿಯರಾಗಿರ್ತಾರೆ ಮೇಷರಾಶಿಯವರು. ಯಾರಾದ್ರೂ ಇವರನ್ನ ನಿಯಂತ್ರಿಸೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಇವರಿಗೆ ಖಂಡಿತವಾಗ್ಲೂ ಕೂಡ ಅದು ಇಷ್ಟ ಆಗೋದಿಲ್ಲ. ಇವರು ತುಂಬಾ ಸ್ವತಂತ್ರವಾಗಿರಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಮೃದು ಮನಸ್ಸಿನವರು ಕೂಡ ಹೌದು ಮೇಷರಾಶಿಯವರು. ನೋಡೋದಕ್ಕೆ ಹೊರಟಾಗಿ ಕಂಡ್ರು ಇವರದ್ದು ತುಂಬಾ ಮೃದು ಮನಸ್ಸಾಗಿರುತ್ತೆ. ಹಾಗೂ ನೇರ ಮಾತುಗಾರರು ಕೂಡ ಆಗಿರ್ತಾರೆ. ಅಂದ್ರೆ ಡೌನ್ ಟು ಅರ್ತ್ ಆಗಿರ್ತಾರೆ. ಅದೇ ರೀತಿ ಮನಸ್ಸಲ್ಲೊಂದು ಮುಚ್ಚುಮಾರೆ, ಮನಸ್ಸಲ್ಲೊಂದು ಹೇಳೋದೊಂದು ಅಂತ ಮಾಡುತ್ತಿಲ್ಲ. ಏನ್ ಅನಿಸುತ್ತೋ ಅದನ್ನ ನೇರ ನುಡಿಯ ಮುಖಾಂತರದಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಮಲ್ಟಿ ಟ್ಯಾಲೆಂಟ್ ಕೆಲಸವನ್ನ ಒಟ್ಟಿಗೆ ಮಾಡ್ತಾ ಇರ್ತಾರೆ. ಸ್ಮಾರ್ಟ್ ಆಗಿರ್ತಾರೆ. ಅಂದ್ರೆ ತಾಂತ್ರಿಕವಾಗಿ ಮಾಡುವಂತಹ ಕೆಲಸ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. 3 ಗಂಟೆ ಮಾಡ್ಬೇಕಾಗಿರೋ ಕೆಲಸವನ್ನ ಕೇವಲ 1 ಗಂಟೆಯಲ್ಲಿ ಮಾಡುವಂತಹ ಒಂದು ಟ್ಯಾಲೆಂಟ್ ಕೂಡ ಇವರಲ್ಲಿ ಇದ್ದೇ ಇರುತ್ತೆ. ಹಾಗೂ ಆತ್ಮರಕ್ಷಣೆಗೆ, ಇವರನ್ನ ಇಷ್ಟಪಟ್ಟವರಿಗೆ ಅಥವಾ ಇವರಿಗೆ ಅಂತ ಹೇಳಿ ತೊಂದರೆ ಬಂದಾಗ ಎಂತಹ ದೊಡ್ಡ ರಿಸ್ಕ್ ಅನ್ನ ಬೇಕಾದ್ರೆ ಇವರು ತಗೊಳ್ತಾರೆ. ಹಾಗೆ ಟಗರಿನಂತೆ ಇದನ್ನ ಎದುರಿಸಿ ಅದರಲ್ಲಿ ಜಯವನ್ನ ಕೂಡ ಇವರು ಕಾಣ್ತಾರೆ. ಇವರಿಗೆ ಕ್ರೀಡೆ ಅಂತಕ್ಕಂಥದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಓಡುವಂತದ್ದು ಅಥವಾ ಒಂದು ಯಾವುದೇ ಒಂದು ಔಟ್ಡೋರ್ ಸ್ಪೋರ್ಟ್ಸ್ ಅನ್ನೋದು ಇವರಿಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಇವರ ಒಂದು ರಿಲೇಶನ್ಶಿಪ್ ವಿಚಾರಕ್ಕೆ ಬರುವಾಗ ತುಂಬಾ ಪೊಸೆಸಿವ್ ಇರ್ತಾರೆ, ಮತ್ತೆ ರೊಮ್ಯಾಂಟಿಕ್ ಕೂಡ ಆಗಿರ್ತಾರೆ. ಇವರ ನೆಚ್ಚಿನ ವಸ್ತುಗಳು, ಅಂದ್ರೆ ಇವ್ರದ್ದೇನಾದ್ರೂ ವಸ್ತುಗಳನ್ನ ಇವರು ಕಾಪಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಇವರಿಗೆ. ಹಾಗೂ ಒಂದು ಎಕ್ಸಾಂಪಲ್ ಹೇಳೋದಂದ್ರೆ, ಒಂದು ಬಟ್ಟೆ ಇವ್ರದಿರುತ್ತೆ, ಅದನ್ನ ಇವ್ರು ತುಂಬಾ ಚೆನ್ನಾಗಿ ವರ್ಷಾನುಗಟ್ಲೆ ಕಾಪಾಡ್ಕೊಂಡ್ ಬಂದಿರ್ತಾರೆ. ಇವ್ರಿಗೆ ಇಷ್ಟ ಆಗಿರುವಂತಹ ಬಟ್ಟೆ. ಅದೇ ರೀತಿ ಇವರು ಒಂದ್ಸರಿ ಮನಸ್ಸು ಆ ವಸ್ತುವಿನ ಮೇಲೆ ಹೋಯಿತು ಅಂದ್ರೆ ಅದನ್ನ ಮತ್ತೆ ಮುಟ್ಟು ಕೂಡ ನೋಡೋದಿಲ್ಲ. ಹಾಗೂ ಇವರಿಗೆ ಗೌರವಕ್ಕೆ ತುಂಬಾ ಆದ್ಯತೆಯನ್ನ ಕೊಡ್ತಾರೆ. ಕುಟುಂಬಕ್ಕೆ ಬೆಂಬಲ ನೀಡುವ ಇವರು ಹಣಕ್ಕಿಂತ ಜಾಸ್ತಿ ಗೌರವಕ್ಕೆ ಬೆಲೆಯನ್ನ ಕೊಡ್ತಾರೆ. ಇವರಲ್ಲಿ ಒಂದು ನಿಷ್ಠಾವಂತ ಗೆಳೆತನ ಅಂತಕ್ಕಂಥದ್ದು ಇರುತ್ತೆ. ಇವರಿಗೆ ಸ್ನೇಹಿತರು ಅಂತಕ್ಕಂಥದ್ದು ಬಹಳ ಇಷ್ಟ ಆಗುತ್ತೆ. ಸ್ನೇಹಿತರಿಗೋಸ್ಕರ ಯಾವ ತ್ಯಾಗವನ್ನ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇವರಿಗೆ ಬೆರಳೆಣಿಕೆಯಷ್ಟೇ ಸ್ನೇಹಿತರು ಕೂಡ ಇರ್ತಾರೆ. ಅಂದ್ರೆ ಯಾರನ್ನ ನಂಬಬೇಕು ಅಂತಕ್ಕಂಥದ್ದನ್ನ ತುಂಬಾ ಬೇಗ ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗೂ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಅದನ್ನ ನುಂಗಿಕೊಂಡು ನಗುಮುಖದ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ. ಹಾಗೂ ಆ ನಗುವಿನ ಹಿಂದೆ ಎಷ್ಟೋ ಒಂದಷ್ಟು ದುಃಖವನ್ನ ಇವರು ಮರೆಮಾಚಿರ್ತಾರೆ. ಸ್ನೇಹಿತರು ಸಹಾಯ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಸಹಾಯವನ್ನ ಇವರು ಇಲ್ಲ ಅಂತ ಹೇಳೋದಿಲ್ಲ. ಅವರ ಕೈಯಲ್ಲಿ ಆಗಿರುವಂತಹ ಸಹಾಯವನ್ನ ಕೂಡ ಈ ಮೇಷರಾಶಿಯವರು ಮಾಡ್ತಾ ಇರ್ತಾರೆ. ಆರಾಧ್ಯ ದೈವ ಅಂತಕ್ಕಂಥದ್ದು ನೀವು ಯಾವ ದೇವರ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ, ರಾಷ್ಟ್ರಾಧಿಪತಿ ಕುಜ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯನ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗೂ ಮಂಗಳ
ದೋಷಗಳೇನಾದಿತ್ತು ಅಂದ್ರೂ ಕೂಡ ಈ ಆರಾಧನೆಯಿಂದ ಪರಿಹಾರ ಆಗುತ್ತೆ. ಹಾಗೆ ಧೈರ್ಯ ಮತ್ತು ಶಕ್ತಿಗೆ ಆಂಜನೇಯ ಸ್ವಾಮಿ ಹೆಸರುವಸಿ. ನಿಮ್ಮಲ್ಲೂ ಕೂಡ ಧೈರ್ಯ ಶಕ್ತಿ ಹೆಚ್ಚಿರೋದ್ರಿಂದ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ, ನಿಮಗೆ ಶುಭವಾಗುತ್ತೆ. ಹಾಗೂ ಪೂರ್ವ ದಿಕ್ಕಿನ ಮನೆ ನಿಮಗೆ ಅತ್ಯಂತ ಶುಭ ಕೊಡುತ್ತೆ. ಪೂರ್ವ ದಿಕ್ಕಿನ ಸೈಟು, ಪೂರ್ವ ದಿಕ್ಕಿನ ಬಾಗಿಲಿರುವಂತದ್ದಾದ್ರೂ ಕೂಡ ಮೇಷರಾಶಿಯವರಿಗೆ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನೀವು ಹೊಸ ಕೆಲಸ ಆರಂಭಿಸೋದಕ್ಕೆ ಎಲ್ಲಾದ್ರೂ ಹೊರಡಬೇಕಾದ್ರೆ ಫಸ್ಟ್ ಪೂರ್ವ ದಿಕ್ಕಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ತುಂಬಾ ಅಭಿವೃದ್ಧಿಯಾಗುತ್ತೆ. ಹಾಗೂ ನಿಮ್ಮ ಒಂದು ವ್ಯಕ್ತಿತ್ವ ಆಕರ್ಷಕ ವ್ಯಕ್ತಿತ್ವ ಆಗಿರುತ್ತೆ. ನಿಮ್ಮ ಸಂಗಾತಿಯನ್ನ ಸಾಮಾನ್ಯವಾಗಿ ಸುಂದರವಾಗಿರಬೇಕು ಅಥವಾ ಆಕರ್ಷಕವಾಗಿರಬೇಕು ಅಂತ ಹೇಳಿ ಬಯಸ್ತಾ ಇರ್ತೀರಿ. ಬುದ್ಧಿವಂತಿಕೆ ಅಂತಕ್ಕಂಥದ್ದನ್ನ ನೀವು ಇಷ್ಟಪಡ್ತಾ ಇರ್ತೀರಿ. ಅವರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಅನ್ನೋದಿರಬೇಕು ಅಂತ ಹೇಳಿ ನೀವು ಬಯಸ್ತಾ ಇರ್ತೀರಿ. ಮೇಷರಾಶಿಯವರು ಸ್ವಲ್ಪ ಹಠಮಾರಿತನ ಇರೋದ್ರಿಂದ, ಸ್ವಲ್ಪ ಕೋಪಿಷ್ಟ ಇರೋದ್ರಿಂದ ಸಂಗಾತಿಯ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ನೀವು ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕೆಲಸವನ್ನ ಹ್ಯಾಂಡಲ್ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಹಾಗೂ ಉತ್ಸಾಹ ಭರಿತವಾಗಿರುವಂತಹ ಒಂದು ಸಂಬಂಧ ಯಾವಾಗ್ಲೂ ನಿಮ್ಗಿರುತ್ತೆ. ಪ್ರಾಮಾಣಿಕತೆ ವಿಚಾರದಲ್ಲಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕರು ಈ ಮೇಷರಾಶಿಯವರಾಗಿರ್ತಾರೆ. ಸಣ್ಣ ಪುಟ್ಟ ಸಂಘರ್ಷವನ್ನ ಕೂಡ ಮೇಷರಾಶಿಯವರು ನಾನೇ ಮೊದಲು ಅಂತಕ್ಕಂಥದ್ದಾಗಬೇಕು, ಸಣ್ಣ ಪುಟ್ಟ ಒಂದು ಕ್ಲಾಶಸ್ ಆದ್ರೂ ಕೂಡ ನಾನೇ ಗೆಲ್ಲಬೇಕು ಅನ್ನೋ ರೀತಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಹಾಗೂ ನೀವು ಬಾರ್ನ್ ಲೀಡರ್ಸ್ ಅಂದ್ರೆ ನ್ಯಾಚುರಾಲಿಟಿ ನಿಮ್ಮಲ್ಲಿರುವಂತದ್ದು ಲೀಡರ್ಶಿಪ್ ಅನ್ನೋದು ಬರುತ್ತೆ. ಹಾಗೂ ಬಣ್ಣ ಕೆಂಪು ಬಣ್ಣವನ್ನ ಉಪಯೋಗಿಸ್ಕೊಳ್ಳಿ. ಸಂಖ್ಯೆ ಬಂದು 9 ಆಗಿರುತ್ತೆ. ಹಾಗೂ ರತ್ನ ಅಂತ ಹೇಳಿ ಬರುವಾಗ ರತ್ನದ ಬಗ್ಗೆ ವಿಶೇಷವಾಗಿ ಅನಲೈಸ್ ಮಾಡಿ ಹಾಕೋಬೇಕಾಗತ್ತೆ. ಸಾಮಾನ್ಯವಾಗಿ ಮೇಷರಾಶಿಯವರು ಕೋರಲ್ ಅನ್ನ ಧರಿಸ್ಕೋಬಹುದು. ಅತಿಯಾದ ಆತುರ ಕೋಪವನ್ನ ದೂರ ಇಟ್ಟು ಅಂದ್ರೆ ಮೇಷರಾಶಿಯವರಿಗೆ ಅದೇ ಸಕ್ಸಸ್ ಸೀಕ್ರೆಟ್ ಆಗಿರುತ್ತೆ. ನೆನಪಿರ್ಲಿ, ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ದಾಂಪತ್ಯ ಸಮಸ್ಯೆಗಳು, ಪ್ರೀತಿ ಪ್ರೇಮ ಸಮಸ್ಯೆಗಳು ಅಥವಾ ಒಂದು ವ್ಯಾವಹಾರಿಕವಾಗಿ ಬರುವಂತಹ ಉದ್ಯೋಗ ಸಮಸ್ಯೆಗಳು ಏನೇ ಇತ್ತು ಅಂದ್ರೂ ಕೂಡ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿ ಶಾಸ್ತ್ರೋಕ್ತವಾದ ಪರಿಹಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.